ಕಿಚನ್ ಗಾರ್ಡನ್ದೊಳಗೆ ಏನೇನು ಅಪ್ಡೇಟ್ ಆಗೈತಿ ಅಂತ ನೋಡೋಣ ಬರ್ರಿ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಎಂಡ್ ತನಕ ನೋಡ್ರಿ. ಬರ್ರಿ ಈಗ ಅಂಜೀರ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ಒಳಗೆ ಹೆಂಗೈತಿ ನೋಡ್ರಿ, ಎಷ್ಟು ದೊಡ್ಡ ಫ್ರೂಟ್ ಆಗೈತಿ. ಭಾಳ ಟೇಸ್ಟ್ ಅದಾವ ಇವು ಹಣ್ಣು. ಟೇಸ್ಟ್ ಅಂತೂ ಸೂಪರ್ ಆಗೈತಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಮಳೆ ಇಲ್ಲ, 4 ದಿನ ಆತ ಮಳೆ ಇತ್ತು ಧಾರವಾಡದೊಳಗೆ. ಇವತ್ತು ಮಳೆ ಇಲ್ಲ. ಗಾರ್ಡನ್ದಾಗ ಏನೇನು ಫ್ರೂಟ್ಸ್ ವೆಜಿಟೇಬಲ್ಸ್ ಆಗ್ಯಾವ ಅವನು ಇಷ್ಟ ನಾವು ಹಾರ್ವೆಸ್ಟ್ ಮಾಡೋಣ ಅಂತ ಇವತ್ತು. ನಾ ಮೊನ್ನೆ ಸೀಡ್ಸ್ ಹಾಕಿದ್ನೆಲ್ಲ ಅದೇ ಏನೇನು ಅಪ್ಡೇಟ್ ಆಗೈತಿ ನೋಡೋಣ ಅಂತ ಬರ್ರಿ. ಒಂದು ಅಂಜೀರ್ ಹಣ್ಣು ಆಗೈತಿ, ಒಂದು ನೆಟ್ ಬ್ಯಾಗ್ ಹಾಕ್ಬಿಟ್ಟಿದೆ, ಹುಳನೂ ಆಗಬಾರ್ದು ಅಂತಂದ. ಈಗ ಹಣ್ಣು ಆಗೈತಿ, ಅದನ್ನು ಹಾರ್ವೆಸ್ಟ್ ಮಾಡ್ತೀನಂತ. ಈ ಸಲ ಭಾಳ ಆಗ್ಯಾವ ಅಂಜೀರ. ಲಾಸ್ಟ್ ಇಯರ್ ಸ್ವಲ್ಪ ಆಗಿದ್ದು, ಗಿಡನೂ ಸಣ್ಣದಿತ್ತವಾಗಿನ. ಫುಲ್ ರೈಪ್ ಆಗೈತಿ, ಆದರೆ ದೊಡ್ಡದಾಗಿಲ್ಲ, ಸಣ್ಣದೈತಿ. ಇಲ್ಲಿ ನೋಡ್ರಿ, ಮೊನ್ನೆ ನೋಡಿದ್ದೆ ಫ್ಲವರ್ ಆಗಿದ್ದು, ಆಲ್ರೆಡಿ ಈಗ ಕಾಯಿನೂ ಆಗ್ಬಿಟ್ಟವ. ಇದು ಫ್ಯಾಷನ್ ಫ್ರೂಟ್, ಫಸ್ಟ್ ಟೈಮ್ ಬಿಟ್ಟೈತಿ. ಇದು ಯೆಲ್ಲೋ ಕಲರ್ ಐತೆ, ಪರ್ಪಲ್ ಕಲರ್ ಐತೆ, ನೋಡ್ಬೇಕಾ ಗೊತ್ತಿಲ್ಲ ಅಂತಂದ್ರೆ ನರ್ಸರಿ ಅವ್ರು ಯಾವುದೈತೆ ಅಂತಂದು ನಾನು ತೊಗೊಂಡು ಬಂದು ಹಚ್ಚಿದೆ. ಯಾವ್ದಾರ ಇರಲಿ ಹಚ್ಬೇಕಾಗಿತ್ತು ನನಗಿದು. ಇದು ರೈಪ್ ಆಗೋಣ ಟೇಸ್ಟ್ ಬರ್ತೈತಿ, ಫಸ್ಟ್ ಹುಳಿ ಇರ್ತೈತಿ. ನೋಡೋಣಂತ ಇದು ಹೆಂಗಾಗ್ತೈತಿ ಮುಂದೆ. ನೋಡಿರಿ ಅಂಜೀರು ಎಷ್ಟಾಗ್ಯಾವ. ಮತ್ತು ಏನೇನು ಫ್ರೂಟ್ಸ್ ವೆಜಿಟೇಬಲ್ ಏನು ಸಿಗ್ತೈತೆ ಅದನ್ನು ತೊಗೊಳ್ಳಂತ. ಯಾಕಂದ್ರೆ ಮಳೆ ಆಗೈತಿ, ಭಾಳ ವೆಟ್ ಆಗೈತಿ ನೆಲ ಇಲ್ಲ. ಗಾರ್ಡನ್ ಹಾಲ್ಚಾಲ್ ಏನೇನೈತಿ ಹೇಳ್ತೀನಂತ. ವೆಜಿಟೇಬಲ್ ನೋಡ್ರಿ ಎಲ್ಲ ಚಂದಾಗ ಆಗ್ಯಾವು. ಪ್ಲ್ಯಾಂಟೇಷನ್ ಮಾಡಿದ್ನೆಲ್ಲ ಆಗಿತ್ತಂದು ಚಲೋತ್ನಂಗೆ ಹತ್ತವೆಲ್ಲ. ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕಿದ್ನೆಲ್ಲ ನಾನು, ಹೆಂಗೆ ಬಂದವು ಚಂದಾಗ. 1 ವಾರ ಆಯ್ತು ನಾನು ಹಾಕಿವ್ನ. ಬೆಳ್ಳುಳ್ಳಿ ಹಾಕಿದ್ನಿ ಅಂತ ಹೇಳಿದ್ನೆಲ್ಲ, ಬೆಳ್ಳುಳ್ಳಿ ನೋಡ್ರಿ, ಬೆಳ್ಳುಳ್ಳಿ ಹಾಕೋದನ್ನು ತೋರಿಸಿದ್ನಲ್ಲ ನಾನು. ಕ್ಯಾಮ್ರಾದಾಗ ಅಷ್ಟು ಕಾಣಂಗಿಲ್ಲ, ಯಾಕಂದ್ರೆ ಇನ್ನೂ ಸಣ್ಣ ಅದಾವ. ಎಲ್ಲ ಬೆಳ್ಳುಳ್ಳಿ ಹತ್ತವ ನೋಡ್ರಿ. ಎಲ್ಲ ವೆಜಿಟೇಬಲ್ ಚೆಂಡು ಎಲ್ಲ ಚಂದಾಗ ಹತ್ತವು. ಈ ಮಳೆಗಾಲದಾಗ ನೀವೇನು ಹಚ್ಚಿದ್ರು ಚಲೋದ್ನಂಗೆ ಹತ್ತತಾವು. ಈ ಮೆಂತೆ ನೋಡ್ರಿ ಗ್ಯಾಪ್ ಆಗೈತೆ ಒಂದು ಸ್ವಲ್ಪ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಅಗಿ ಹಚ್ಚಿದ್ದೆ, ಇವು ಕೂಡ ಚಲೋತ್ನಂಗೆ ಹತ್ಯಾವ ನೋಡ್ರಿ. ಒಂದು ಫೂಟ 1.5 ಫೂಟಿಗೆ ಒಂದು ಹಚ್ಚಿ ನೀವನ್ನ. ಆಲ್ರೆಡಿ ಹೂವು ಬಿಟ್ಟು ಇಲ್ಲಿ ಎಲ್ಲ ಮೆಂತೆ ಹಾಕಿದ್ದೆ ನೋಡ್ರಿ. ಹಂಗೆ ಜಸ್ಟ್ ಈ ಅರ್ಶಿನ ಹಚ್ಚಿದ್ನೆಲ್ಲ, ಅರ್ಶಿನದೊಳಗೆ ನಾ ಉದುರಿಸಿದ್ದೆ ಅವನ್ನ. ಅವು ಎಲ್ಲ ಚಂದಾಗ ಮಳೆ ಕೊಡ್ದವು. ಇಲ್ಲಿ ನೋಡ್ರಿ ತೊಂಡೆಕಾಯಿ ಹೂ ಬಿಟ್ಟೈತಿ, ಕಾಯಿನೂ ಆಗೈತೆ ನೋಡ್ರಿ. ಹಿಂದೆ ಎಲ್ಲ ಕಡೆ ಇದು ಹಬ್ಕೊಂಡೈತಿ. ಈಗ ಇದಕ್ಕೆ ಸಪೋರ್ಟ್ ಕೊಟ್ಟಿನಲ್ಲ. ಈಗ ಇಲ್ಲಿ ಒಂದು ಅಂಜೀರ್ ಗಿಡ ಐತಿ, ಸ್ವಲ್ಪ ಸಣ್ಣದೈತಿದ. ಇದ್ರೊಳಗೂ ಆಲ್ರೆಡಿ ಕಾಯಿ ಆಗ್ಯಾವ ನೋಡ್ರಿ. ಇದ್ರಾಗೂ ಒಂದು ಹಣ್ಣು ಆಗೈತಿ, ತೊಗೊಂಡು ಬಿಡೋಣಂತ. ಅದನ್ನು ರೈಪ್ ಆಗಿ ಒಡೆದು ಬಿಟ್ಟೈತಿ. ಇದನ್ನೂ ಒಂದು ತೊಗೊಂಡ್ಬಿಡ್ತೀನಿ. ನೋಡ್ರಿ ಎಷ್ಟು ದೊಡ್ಡದಾಗೈತಿ, ಭಾಳ ಟೇಸ್ಟ್ ಅದಾವ ಇವು ಅಂಜೀರ. ಇನ್ನೂ ಒಳಗೆಲ್ಲ ಕಾಯಿ ಅದಾವು. 2 ಅಂಜೀರು ಸಿಕ್ಕು ನೋಡ್ರಿ. ಬಂದು ತೊಗೊಳಿಲ್ಲ ಅಂದ್ರೆ ಮಳೆಗೆಲ್ಲ ಹಾಳಾಗ್ಬಿಡ್ತಾವು. ಈಗ ಮಳೆ ಇಲ್ಲ. ಒಂದು ರೌಂಡ್ ಗಾರ್ಡನ್ ಒಳಗೆ ಏನು ಹಾಲ್ಚಾಲ್ ಐತೆ ನೋಡ್ಕೊಂಡು ಹೋಗಕ್ಕಂತ ಬಂದೆ. ಈಗ ಇಷ್ಟು ಹಣ್ಣು ಸಿಕ್ಕು, ಮತ್ತೇನು ಸಿಗ್ತಾವೆ ನೋಡೋ ಅಂತ ಬರ್ರಿ. ಇಲ್ಲಿ ನೋಡ್ರಿ ಚಿಕ್ಕೂ ಆಗ್ಯಾವು. ಈಗ ಕೆಳಗೆ ನೋಡ್ರಿ, ಕೆಲವೊಬ್ರು ಸಪೋಟ ಅಂತಾರೆ, ನಮ್ಮ ಸೈಡೆಲ್ಲ ಚಿಕ್ಕು ಅಂತೀವಿ. ಇಲ್ಲಿ ನೋಡ್ರಿ ನಮ್ದು ಗೋವಾ ಮ್ಯಾಂಗೋ ಕೆಳಗೆ ಬಿದ್ದುಬಿಟ್ಟೈತಿ, ಬಿಚ್ಚಿ ರೈಪ್ ಆಗೈತೆ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಚಲೋ ಆಗೈತಿ, ಸೈಜ್ ಭಾಳ ದೊಡ್ಡದಾಗೈತಿ. ಇದನ್ನು ಬಿಚ್ಚಿ ತೋರಿಸ್ತೀನಿ ಈಗ ನಿಮ್ಗೆ. ಒಂದು ಕೈಯಾಗ ಕ್ಯಾಮ್ರಾ, ಒಂದು ಕೈಯಾಗ ತೆಗೀದು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ನೋಡಿರಿ ಸೈಜ್ ಭಾಳ ದೊಡ್ಡದಾಗೈತಿ, ಮಸ್ತ್ ಆಗೈತಿ. ನನ್ನ ಕೈ ತುಂಬ ಹೋಗೈತಿ ನೋಡ್ರಿ, ಸೈಜ್ ಅಷ್ಟು ದೊಡ್ಡದಾಗೈತಿ. ಇದು ಫಸ್ಟ್ ಟೈಮ್ ಕೊಟ್ಟೈತಿ ಈ ಫ್ರೂಟ್ ನಮ್ಮ ಗಿಡಕ್ಕೆ. ಭಾಳ ಹೂವು ಆಗಿದ್ದು, ಮಳೆ ಚಾಲು ಆಯ್ತಲ್ಲ ಬೇಗ ಉದುರ್ಬಿಟ್ಟು ಹೂವು. ಇದು ಒಂದು ತೊಗೊಂಡ್ಬಿಡ್ಲೇನು ಅಂತೀನಿ, ಯಾಕಂದ್ರೆ ಸ್ವಲ್ಪ ಕಲರ್ ಬಂದವು ಮತ್ತು ಬಿಚ್ಚಿ ಬಿದ್ದುಬಿಡ್ತೈತಿ. ತೊಗೊಂಡ್ಬಿಟ್ರೆ ಚಲೋ ಅಂತ ಅನ್ಸಾತೈತಿ. ಇವೊಂದೆರಡು ಮ್ಯಾಂಗೋ ತೊಗೊಂಡ್ಬಿಡ್ತೀನಿ ಈಗ, ಯಾಕಂದ್ರೆ ಇನ್ನು ಮಳೆ ಚಾಲು ಆಯ್ತಲ್ಲ, ಅಷ್ಟು ಇದಾಗಲ್ಲ. ಎಷ್ಟು ದಪ್ಪ ಆಗ್ಯಾವ ನೋಡ್ರಿ. ನೋಡ್ಬೋದು
ಇದು ಕಲರ್ ಬಂದೈತಿ. ಇದು ಒಂದು ಹಾರ್ವೆಸ್ಟ್ ಮಾಡಿಬಿಟ್ಟೆ. ಇದನ್ನೂ ಒಂದು ತೊಗೊಂಡ್ಬಿಡ್ತೀನಿ, ಯಾಕಂದ್ರೆ ಅವು ಹುಚ್ಚಿ ಬೀಳಾಕತ್ಬಿಟ್ಟವ ಹಣ್ಣಾಗಿ. ಅದಕ್ಕೆ ಏನು ತೆಗೆದಿಟ್ಬಿಡ್ತೀನಿ. ತೆಗೆದು ಒಂದು ಪೇಪರ್ ಒಳಗೆ ರಾತ್ ಮಾಡಿಬಿಟ್ರಿ ಅಂದರೆ 2 ದಿನದಾಗ ಹಣ್ಣು ಆಗ್ಬಿಡ್ತಾವ. ನೋಡಿರಿ 3 ಹಣ್ಣು ಸಿಕ್ಕು ಮ್ಯಾಂಗೋ. ಆಲ್ರೆಡಿ ಈಗ ಒಂದು 2 ಅವಾಗ 2 ಇವಾಗ 2 ಹುಚ್ಚುಚ್ಚಿ ಬಿದ್ದಿದ್ವು ಅವು ಹಣ್ಣಾಗಿ. ಅದಕ್ಕೆ ಇವನು ತೆಗೆದುಬಿಟ್ಟೆ. ಟೊಮೆಟೊ ಎಲ್ಲಿ ರೈಪ್ ಆಗ್ಯಾವ ಅವನ್ನ ತೊಗೊಂಬಿಡೋಣ, ಇಲ್ಲಾಂದ್ರೆ ಮಳೆಗೆಲ್ಲ ಹಾಳಾಗ್ಬಿಡ್ತಾವೆ. ಈ ಮಳೆಗಾಲದೊಳಗೆ ಟೊಮೆಟೊ ಭಾಳ ಹುಳ ಆಗ್ಬಿಡ್ತಾವೆ, ಅದು ಒಂದು ಸಮಸ್ಯೆನ. ಎಷ್ಟು ಟೊಮೆಟೊ ಆಗಿರ್ತಾವೆ ಕರೆ ಕೆಲವೊಂದು ಹುಳನ ಆಗ್ಬಿಡ್ತಾವೆ. ಒಂದು ಮೋಸಂಬಿ ಆಗೈತಿ, ಆರೆಂಜ್ ಒಂದು ಮೋಸಂಬಿನೋ ಗೊತ್ತಿಲ್ಲ, ಆರೆಂಜ್ ಗಿಡ ಅಂತ ಕೊಟ್ಟಾರ. ನೋಡ್ಬೇಕಿದು ರೈಪ್ ಆಗನ ತೆಗಿಲೇನೋ ಫುಲ್, ಇನ್ನೂ ಅಷ್ಟು ರೈಪ್ ಆಗಿಲ್ಲ ಪೂರಾ. ಕಲರ್ ಬಂದೈತೆ ಬಟ್ ನೋಡ್ತೀನಿ, 1-2 ದಿನ ಬಿಟ್ಟು ತೆಗಿತೀನಿ. ಇದು ಡ್ರ್ಯಾಗನ್ ಫ್ರೂಟ್ ಐತಲ್ಲ, ಗಾಳಿ ಮಳೆಗೆ ಮುರಿದು ಬಿಟ್ಟೈತಿ. ಇದು ಇನ್ನೂ ಒಂದು 2 ಆಗಿದ್ದು, ಒಂದು ಕೊಂಬೆ ಒಳಗೆ 2 ಆಗಿದ್ದು, ಅದು ಕೂಡ ಮುರ್ಕೊಂಡು ಕೆಳಗೆ ಬಿದ್ದುಬಿಟ್ಟಿತ್ತು. ಇದು ನೋಡ್ರಿ, ಇದು ಕೂಡ ಪಾಪ ಮುರಿದು ಹೋಗ್ಬಿಟ್ಟೈತಿ. ಈ ಥರ ಮುರಿತಂತಂದ್ರೆ ಇದನ್ನು ಹೆಂಗೆ ಬಿಟ್ಟಿವಿ ಅಂದ್ರೆ ನಾವು ಇಲ್ಲಿ ನೀರು ಹೋಗಿ ಕೊಳಿ ಚಾನ್ಸ್ ಇರ್ತೈತಿ. ಇದು ಮಳೆ ನೀರು ಬಿದ್ದು ಅದಕ್ಕೆ ಇದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ನಾನು ಇದನ್ನು ವಾಪಸ್ ಕಟ್ಟಕ್ಕೆ ಟ್ರೈ ಮಾಡಿದೆ, ಅದೇನು ಕೂಡಲಿಲ್ಲ. ಚಲೋ ಹಣ್ಣು ಆಗ್ತಿತ್ತು, ಹಾಳಾಯ್ತು, ಅದಕ್ಕೆ ಬೇಜಾರಾಗ್ತದ. ನೋಡ್ತೀನಿ, ಸ್ವಲ್ಪ ದಿನ ಹಂಗೆ ಬಿಡ್ತೀನಿ, ಆತಂದ್ರೆ ಆಗ್ತೈತಿ, ಇಲ್ಲಾಂದ್ರೆ ಇಲ್ಲ. ನೋಡೋಣ. ಈ ಸಪೋರ್ಟ್ ಕೊಟ್ಟು ಹಿಂಗೆ ಮಾಡಿದರೂ ಕೂಡ ಈ ಥರ ಆಯ್ತು ನೋಡ್ರಿ ಇದು. ಯಾಕಂದರೆ ಇದನ್ನ ಫಸ್ಟ್ ಬೆಳೆಸಿದ್ದು ಸರಿಯಾಗಿ ಕಟ್ಟಿಲ್ಲ ಇವರು. ಇದನ್ನು ಒಳಗೆ ಇದ್ರೊಳಗೆ ತೊಗೊಂಡು ಕಟ್ಟಬೇಕು, ಅವಾಗ ಅದಕ್ಕೆ ಸಪೋರ್ಟ್ ಸಿಗ್ತೈತಿ. ಇದು ಹೊರಗೆ ಹಿಂಗೆ ಮಾಡಿದ್ವಿ ಅಂದ್ರೆ ಈ ಥರ ಆಗ್ಬಿಡ್ತಾವೆ ನೋಡ್ರಿ. ಆ ಕಡೆ ಒಂದು ರೈಪ್ ಆಗತೈತಿ. ಇಲ್ಲಿ ನೋಡ್ರಿ ಸಣ್ಣ ಅದಾವಿನ ಫ್ಲವರ್. ಈ ಕಡೆ ಒಂದು ಆಗೈತಿ. ಇವ ರಾತ್ರಿ 12 ಗಂಟೆಗೆ ಅರಳ್ತಾವೆ ಹೂವು. ಡ್ರ್ಯಾಗನ್ ಫ್ರೂಟದ ಹೂವು ರಾತ್ರಿ 12 ಗಂಟೆಗೆ ಅರಳ್ತಾವೆ. ಅವಾಗ ನಾವು ಪಾಲಿನೇಷನ್ ಮಾಡ್ಬೇಕು. ಅವನ್ನ ಪಾಲಿನೇಷನ್ ಮಾಡಿದ್ರೆ ಏನಾಗ್ತೈತಿ, ಸ್ವಲ್ಪ ದೊಡ್ಡ ಆಗ್ಬಿಡ್ತಾವೆ ಕಾಯಿ. ನಾವು ಪಾಲಿನೇಷನ್ ಮಾಡಲಿಲ್ಲ ಅಂದ್ರೆ ಅವು ಸಣ್ಣ ಆಗ್ತಾವೆ. ಕೆಲವೊಂದು ಸತಿ ನಾನು ನೆನಪಾದಾಗ ಮಾಡಿರ್ತೀನಿ, ಕೆಲವೊಂದು ಸತಿ ನೆನಪೇ ಆಗಿರೋದಿಲ್ಲ, ಹೂವು ಅರಳೆ ಬಿಟ್ಟಿರ್ತಾವೆ, ಏನು ಮಾಡೋಕೆ ಆಗಂಗಿಲ್ಲ. ಜೇನುಳ ಇತ್ತು ಅಂದ್ರೆ ಮ್ಯಾನೇಜ್ ಆಗ್ತೈತಿ. ಸೀಸನ್ ಮುಗಿದ್ಮೇಲೆ ಕಟ್ ಮಾಡ್ತೀನಲ್ಲ, ಕಟ್ ಮಾಡಿದ್ಮೇಲೆ ಇದು ಒಳಗಿಂದ ತೊಗೊಂಡ್ಬಿಡ್ತೀನಲ್ಲ, ಅವಾಗ ಕರೆಕ್ಟ್ ಆಗ್ತೈತೆ ಅದು. ನೋಡ್ರಿ ಅಲ್ಲಿ ಬನಾನಾ. ಇವ ಪೇರು ಸಣ್ಣ ಆಗ್ಯಾವ, ಭಾಳ ಪೇರು ಆಗಿದ್ದು ಈ ಸಲ. ಇದಕ್ಕೆ ಬಿಸಿಲು ಭಾಳ ಇತ್ತಲ್ಲ ಸಮ್ಮರ್ ಒಳಗೆ, ಕ್ಯಾಲ್ಶಿಯಮ್ ಅದು ಹಾಕ್ಬೇಕಾಗಿತ್ತು. ನಾನು ಲೇಟ್ ಮಾಡಿದೆ ಹಾಕಕ್ಕೆ, ಉದುರಿದ್ವು ಅವು. ಇಲ್ಲೊಂದು ಸ್ವಲ್ಪ ಟೊಮೆಟೊ ಅದಾವ, ತೊಗೊಂಡ್ಬಿಡ್ತೀನಿ ಇವನು. ಇಲ್ಲಿ ಒಂದು ನುಗ್ಗಿಕಾಯಿ ಗಿಡ ಇತ್ತು, ಅದನ್ನೂ ನಾವು ಕಟ್ ಮಾಡಿದ್ವಿ ಮೊನ್ನೆ. ಯಾಕಂದ್ರೆ ಇದು ಭಾಳ ಹೈಟ್ ಹೋಗ್ತಾವವು. ಸ್ವಲ್ಪ ಇಲ್ಲೇ ಕಟ್ ಮಾಡ್ಕೊತ ಇದ್ವಿ ಅಂದ್ರೆ ಇಲ್ಲೇ ಗುಂಪು ಆಗ್ಬಿಡ್ತಾವ, ಚಲೋ ಆಗ್ತೈತಿ ತೊಗೊಳಕ. ನೆಲಕ್ತಾವು ಭಾಳ ಮೇಲೆ ಹೋಗಿದ್ರೆ ನೆಲಕುದಿಲ್ಲ ಅವು. ಆಮೇಲೆ ಏನಾಗ್ತೈತಿ, ಭಾಳ ಪಳ್ಳಲ್ಲ ನುಗ್ಗಿ ಗಿಡ, ಅವು ದೊಡ್ಡ ಅದು ಅಂದ್ರೆ ಸ್ವಲ್ಪ ಈ ಮೆತ್ತಗೆ ನೆಲ, ಮಳೆ ಭಾಳ ಅಲ್ಲ ಇಲ್ಲಿ ಧಾರವಾಡಕ್ಕೆ, ಗಿಡ ಹೊಳ್ಳಿ ಬಿಡ್ತಾವೆ. ಆಲ್ರೆಡಿ ಈಗ ಹೊಳ್ಳಿತ್ತದು, ಅದಕ್ಕೆ ಬೇಡ ಬಿಡು ಅಂತಂದು ತಗ್ಸೇನೀಗ. ಈಗ ಹೊಳ್ಳಿ ಮತ್ತೆ ಚಿಗಿತೈತದು. ಈಗ ಸೀಸನ್ನು ಸ್ವಲ್ಪ ಕಡಿಮೆ ಆಯ್ತಲ್ಲ, ಅದಕ್ಕೆ ನಾನು ಕಟ್ ಮಾಡಿಸಿದೆ. ಈ ಪಪ್ಪಾಯ ಗಿಡ ಮೊನ್ನೆ ಒಂದು ಸಲ ಬಿದ್ದಿತ್ತು, ಈಗ ಮತ್ತೊಂದು ಸಲ ಇದು ನುಗ್ಗಿಕಾಯಿ ಗಿಡ ಕಡ್ದು ಕೂಡಲೇ ಅದು ಮತ್ತೆ ಲೂಸ್ ಆಗಿಬಿಡ್ತಲ್ಲಿ ಬೇರೆ, ಅದಕ್ಕೆ ಮತ್ತೆ ಬಿದ್ದಿತ್ತದು. ಮತ್ತೆ ತೊಗೊಂಡೋಗಿ ಕಟ್ಟೀನಿ. ನೋಡೋಣ ಏನಾಗ್ತೈತಿ ಈ ಸಲ, ಸಕ್ಸಸ್ ಆಗ್ತೈತಿ ಇಲ್ಲ. ಲಾಸ್ಟ್ ಟೈಮ್ ಸಕ್ಸಸ್ ಆಗಿತ್ತದು, ನೋಡು ಅಂತ ಈ ಸಲ ಏನಾಗ್ತೈತಿ. ಯಾಕಂದರೆ ಇದನ್ನು ಹಾಳು ಮಾಡೋಕೆ ನಂಗೆ ಮನಸ್ಸಿಲ್ಲ ಏನು. ಇದು ವೆರೈಟಿ ಭಾಳ ಚಲೋ ಐತಿ, ಭಾಳ ಟೇಸ್ಟ್ ಐತಿ. ಹಣ್ಣು ಒಳಗೆ ಫುಲ್ ಬೀಜ ಅದಾವು. ಅದು ಇನ್ನೊಂದು ಗಿಡ ಐತಲ್ಲ ರೌಂಡ್ ಆಗ್ತಾವಲ್ಲ, ಆ ಪಪ್ಪಾಯಕ್ಕಿಂತ ಇದು ಭಾಳ ಟೇಸ್ಟ್ ಐತಿ. ಇದು ಉದ್ದದಾವು ಇವು ಕಾಯಿ. ಇವು ದಾಳಂಬ್ರಿನೂ ಎಲ್ಲ ನಾನು ತೆಗೆದುಬಿಡ್ಬೇಕು, ಎಲ್ಲ ರೋಗ ಬಿದ್ದು ಇಡೀ ಗಿಡ ಎಲ್ಲ ಹರಡಿ ಬಿಡ್ತೈತೆ ರೋಗ. ನಮಗೆ ಮಳೆ ಜಾಸ್ತಿ ಅಲ್ಲ ಇಲ್ಲಿ, ಈ ಸೀಸನ್ ಒಳಗೆ ನಾವು ತೊಗೋಬಾರ್ದು ಇದನ್ನು ದಾಳಂಬ್ರಿ. ಎಲ್ಲ ತೆಗೆದು ಬಿಡ್ತೀನಿ ಇವನ್ನ. ನಮ್ಮ ಕ್ಲೈಮೇಟ್ ಯಾವ ಥರ ಇರ್ತದಲ್ಲ ಆ ಥರ ನಾವು ಆ ಸೀಸನ್ಗೆ ಒಗ್ಗುವಂಗೆ ನಾವು ಅದನ್ನು ಹಣ್ಣು ತೊಗೋಬೇಕಾಗ್ತೈತಿ. ಇಲ್ಲಿ ಮಳೆಗಾಲಕ್ಕೆ ಈ ಸೀಸನ್ ಒಳಗೆ ನಮಗೆ ನಡೆಯಂಗಿಲ್ಲ ಇದು. ನೋಡಿರಿ ಈ ಗಿಡಕ್ಕೆಲ್ಲ ಉದುರ ನೋಡಿರಿ ಎಲ್ಲಿ, ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಮ್ಯಾಲೆ ಫ್ರೆಶ್ ಐತಿ, ಕೆಳಗಷ್ಟು ಆ ಥರ ಆಗೈತದ. ಬೇಗ ತೆಗಿಬೇಕು ನಾನು ಇದನ್ನು. ಮಳೆ ಹತ್ತಿತ್ತಲ್ಲ ಒಂದು 4 ದಿನ, ನನಗೂ ಈಗ ಹೊರಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗೈತಿ. ಇಲ್ಲೊಂದೆರಡು ಸಣ್ಣ ಪಪ್ಪಾಯ ಆಗ್ಯಾವ, ಒಂದೆರಡು ತೊಗೊಂಡು ಬಂದುಬಿಡ್ತೀನಿ. ನೋಡಿರಿ ಸಣ್ಣ ಅಂದ್ರೆ ಒಂದು ಹಾಳಾಗಿತ್ತು, ಅಲ್ಲೇ ಒಗೆದ್ಬಿಟ್ಟೆ. ಇನ್ನೊಂದು ಇತ್ತು ಸಣ್ಣದು, ಹಾಳಾಗಿ ಅಲ್ಲೇ ಕೊಳತು ಬೀಳ್ತಾವೆ, ಅದಕ್ಕೆ ತೆಗೆದುಬಿಡ್ತೇವೆ ಇವನ್ನ.
ಒಂದು ಸ್ವಲ್ಪ ಹಾಗಲಕಾಯಿಯಾಗಿ ಅವನು ತೊಗೊಂಡ್ಬಿಡ್ತೀನಿ, ಯಾಕಂದರೆ ಫುಲ್ ದೊಡ್ಡ ಆಗ್ಬಿಟ್ಟಾವು ಅವು. ಈಗ ಭಾಳ ದಿನ ಬಿಡುವಂಗಿಲ್ಲ, ಹಣ್ಣು ಆಗ್ಬಿಡ್ತಾವು. ನೋಡ್ಬೋದು ಇಲ್ಲಿ ಹಾಗಲಕಾಯಿ ಎಷ್ಟು ಚಲೋ ಆಗೈತಿ, ಭಾಳ ಮಸ್ತ್ ಆಗೈತಿ. ದೊಡ್ಡದು ಬಳ್ಳಿ ಕಟ್ ಮಾಡಬಾರ್ದು ಅಂತಂದು ನೋಡಿ ಕಟ್ ಮಾಡತ್ತೀನಿ. ನೋಡ್ರಿ ಎಷ್ಟು ಚಲೋ ಆಗೈತಿ. ಇದನ್ನೂ ಒಂದು ತೆಗೆದು ಬಿಡ್ತೀನಿ. ಸೈಜ್ ಸ್ವಲ್ಪ ಸಣ್ಣದೈತಿ, 2-3 ಕಟ್ ಮಾಡಿಬಿಟ್ರೆ ಒಂದು ಪಲ್ಯ ಆಗ್ಬಿಡ್ತೈತಿ. ಇಲ್ಲಿ ಒಂದು ಐತಿ, ಇದನ್ನೂ ತೆಗೆದು ಬಿಡ್ತೀನಿ. ನೋಡ್ರಿ 3 ಹಾಗಲಕಾಯಿ ಸಿಕ್ಕು, ಫ್ರೆಶ್ ಅದಾವು, ಮಸ್ತ್. ಇದೇನ ಸಣ್ಣದೈತಿ. ಇದು ನೋಡ್ರಿ ಹಣ್ಣು ಆಗ್ಬಿಟ್ಟದ ಅಲ್ಲೇ. ಅದೇನಾರು ಹುಳ ಆಗಿತ್ತಂದ್ರೆ ಅದು ಬೆಳೆಯಂಗೆ ಇಲ್ಲ, ಅಷ್ಟ ಕುಂತು ಬಿಡ್ತೈತೆ. ಅದು ಎಷ್ಟು ಸಿಕ್ಕು ನೋಡ್ರಿ ಹಾಗಲಕಾಯಿ. ಟೊಮೆಟೊ ಎಷ್ಟೊಂದು ಆಗ್ಯಾವು. ಮಳೆಗೆ ಗಿಡ ಒಂದು ಸ್ವಲ್ಪ ಹೊಳಿ ಬಿಟ್ಟೈತಿದ, ಸಪೋರ್ಟ್ ಕೊಡ್ಬೇಕು ಇದಕ್ಕೆ ಏನಾರ ಒಂದು. ನೋಡ್ರಿ ಎಷ್ಟು ಕಾಯಿ ಆಗ್ಯಾವು, ಎಲ್ಲ ನೆಲಕ್ಕೆ ಹತ್ತಿಬಿಟ್ಟವು. ನೆಲಕ್ಕೆ ಹತ್ತಿದ್ವು ಅಂದ್ರೆ ಹಾಳಾಗ್ತಾವು, ಅದನ್ನ ಎಬ್ಬಿಸಿ ಸಪೋರ್ಟ್ ಕೊಡ್ಬೇಕು ಅದಕ್ಕೆ. ಚೌಳಿಕಾಯಿನೂ ಮತ್ತೆ ಆಗ್ಯಾವು, ಅವನು ತೆಗಿಬೇಕು. ಎಳಿ ಇದ್ದಾಗ ತೆಗಿಬೇಕು. ಈ ಥರ ಎಲ್ಲ ಗಿಡದಾಗೂ ಒಂದಿಷ್ಟಿಷ್ಟು ಆಗಿರ್ತಾವಲ್ಲ, ಆಮೇಲೆ ಒಂದು 1/4 ಕಿಲೋ ಆಗತ್ತಾವ ನನಗೀಗ. ಸದ್ಯಕ್ಕೆ ಇವನು ಹಾರ್ವೆಸ್ಟ್ ಮಾಡೋಂಗಿಲ್ಲ, ಆಮೇಲೆ ಬಂದು ಹಾರ್ವೆಸ್ಟ್ ಮಾಡ್ತೀನಿ. ಈ ನುಗ್ಗಿ ಗಿಡ ಎಲ್ಲ ಕಡ್ಸಾತೀನಿ ನಾನು, ಯಾಕಂದ್ರೆ ಭಾಳ ಅದು ಎತ್ತರ ಆಗಿಬಿಟ್ಟೈತಿ. ಆಮೇಲೆ ಇಲ್ಲಿ ಬೀಳುವಂಗೆ ಹೊಳ್ಳಿ ಬಿಟ್ಟೈತಿ ಎಲ್ಲ ಪೂರ. ಇಲ್ಲಿ ದೊಡ್ಡ ನುಗ್ಗಿಕಾಯಿ ಗಿಡ ಇತ್ತಲ್ಲ, ಇದನ್ನು ತೆಗೆದುಬಿಟ್ವಿ. ನೋಡ್ರಿ ಈಗ ಕಟ್ ಮಾಡೀವಿ ಇಲ್ಲಿ, ಯಾಕಂದ್ರೆ ಅದು ಕೂಡ ಹೊಳ್ಳಿ ಬಿಟ್ಟಿತ್ತು ಫುಲ್. ಆಮೇಲೆ ಈ ಕಡೆ ಎಲ್ಲ ನೆಳ ಕೊಡಾಕತ್ತಿತ್ತು, ಅದು ಬೇರೆ ಗಿಡಕ್ಕೂ ಪ್ರಾಬ್ಲಮ್ ಆಗ್ತದಲ್ಲ. ಆಮೇಲೆ ಅದು ನೆನದು ಒಂದು ಸಲ ಬೀಳುದದು, ಅದಕ್ಕೆ ಈಗ ತೆಗೆದ್ವಿ ಅದನ್ನು. ಅವನ್ನ ನುಗ್ಗಿ ಗಿಡ ಕಟ್ ಮಾಡ್ಕೊತ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಭಾಳ ಚಂದ ಸಿಗಿತಾವೆ. ಮತ್ತು ನೆಕ್ಸ್ಟ್ ಇಯರ್ ಅನ್ನೋದ್ರಾಗ ಮತ್ತೆ ಫುಲ್ ಸಿಗಿತೈತಿದ, ಅವಾಗ ಮತ್ತೆ ಕಾಯಿ ಆಗ್ತಾವ. ಅದೇ ಫುಲ್ ಬಾಳೆ ಗಿಡದ ಮೇಲೆ ಬಿದ್ದಿತ್ತದು. ಲಿಂಬೆಹಣ್ಣು ನೋಡ್ರಿ, ಇದು ಸೀಡ್ಲೆಸ್ ಲಿಂಬೆಹಣ್ಣು, ಎಷ್ಟು ಚಲೋ ಆಗ್ಯಾವ ಕಾಯಿ. ಹಂಗೆ ಫ್ಲವರು ಆಗಾಕತ್ತವು, ಕಾಯಿನೂ ಆಗಾಕತ್ತವು. ಲಿಂಬೆಹಣ್ಣಿನ ಸೈಜ್ ನೋಡ್ರಿ ಎಷ್ಟು ದೊಡ್ಡದವು. ಚೌಳಿಕಾಯಿ ನೋಡ್ರಿ ಇಲ್ಲಿ ಎಷ್ಟೊಂದು ಆಗ್ಯಾವು. ಇವು ಚೌಳಿಕಾಯಿ ಗಿಡನೂ ಭಾಳ ಹೈಟ್ ಆಗಿಬಿಡ್ತಾವೆ, ಹಿಂಗಾಗಿ ಮಳೆ ಗಾಳಿಗೆ ಬಿದ್ದ ಬಿಡ್ತಾವೆ ಇವು ಕೂಡ. ಇದು ರೆಡ್ ಕಸ್ಟರ್ಡ್ ಆ್ಯಪಲ್, ರೆಡ್ ಸೀತಾಫಲ್. ಇದು ಟೇಸ್ಟ್ ಭಾಳ ಚಲೋ ಇರ್ತೈತಿ ನೋಡ್ರಿ. ಇದು 2ನೇ ಸಲ ಬಿಡೋದು, ಲಾಸ್ಟ್ ಟೈಮ್ ಸ್ವಲ್ಪ ಬಿಟ್ಟಿತ್ತು, ಈ ಸಲ ಜಾಸ್ತಿ ಬಿಟ್ಟೈತಿ. ಮೆಣಸಿನ್ಕಾಯಿನೂ ತೊಗೊಂಡ್ಬಿಡ್ತೀನಿ. ಇಲ್ಲಿ ನೋಡ್ರಿ ನಾನು ಲೆಟ್ಯೂಸ್ ಹಾಕಿದ್ದೆ ಲಾಸ್ಟ್ ಟೈಮ್, ಇದು ಒಣಗಿ ಹೋಗೈತಿ. ಇದಕ್ಕೆ ಬೀಜ ಆಗಿದ್ದು, ಆ ಬೀಜ ಎಲ್ಲ ಉದುರಿ ನಾನು ತೊಗೋಬೇಕನ್ನೋದ್ರಾಗ ಮಳೆ ಸ್ಟಾರ್ಟ್ ಆಯಿತು, ತೊಗೊಳಕ್ಕೆ ಆಗಲಿಲ್ಲ. ಅವ ಬೀಜ ಎಲ್ಲ ಉದುರಿ ಈಗ ಲೆಟ್ಯೂಸ್ ವಾಪಸ್ ತಾವ ಆಗ್ಯಾವ. ಈಗ ಇದು ಬೇಸಿಲ್, ಇದು ಬ್ಲ್ಯಾಕ್ ಬೇಸಿಲ್, ಇದು ಗ್ರೀನ್. ಇಲ್ಲಿ ನೋಡ್ಬೋದು ನೀವು, ಇದು ಬ್ಲ್ಯಾಕ್, ಇದು ಗ್ರೀನ್, 2 ಥರ ಬೇಸಿಲ್ ಇದಾವೆ ಇವ. ಇಲ್ಲಿ ನೋಡ್ರಿ ಇದು ಬ್ರೌನ್ ಲೆಟ್ಯೂಸ್. ಇದು ಕೂಡ ಇಲ್ಲಿ ಲೆಟ್ಯೂಸ್ ಹಾಕಿದ್ದೆ ನಾನು, ಅದರದ್ದು ಸೀಡ್ಸ್ ಬಿದ್ದು ಎದ್ದೈತದ. ಇದು ನೋಡ್ರಿ ಸೀಡ್ಸ್ ಆಗಿದ್ದು ಇದ್ರಾಗೆಲ್ಲ, ಅದೇ ಉದುರಿ ಇಲ್ಲೇ ವಾಪಸ್ ಆಗ್ಯಾವ ನೋಡ್ರಿ. ಇದೆ ಲೆಟ್ಯೂಸ್. ಇವನ್ನ ತೆಗೆದು ನಾನು ಬೇರೆ ಕಡೆ ಪ್ಲೇಸ್ ಮಾಡ್ಬೇಕೀಗ, ಒಂದೇ ಕಡೆ ಬಿದ್ದಾವೆಲ್ಲ. ಇದೆ ಬೀಟ್ರೂಟ್ ನೋಡ್ರಿ, ಇದು ಈಗ ಹಾರ್ವೆಸ್ಟಿಗೆ ಬಂದೈತಿ, ಮ್ಯಾಲೆ ಬಂದೈತಲ್ಲ, ಈಗ ಹಾರ್ವೆಸ್ಟಿಗೆ ಬಂದಂಗಿದೆ. ಇದನ್ನೀಗ ತೆಗೆದುಬಿಡ್ತೀನಿ. ಈ ಬೀಟ್ರೂಟ್ ನೋಡ್ರಿ ಇಲ್ಲೇ ಸೈಡೆಲ್ಲ ಮರಿ ಬರಾಕತ್ತಾವು, ಸಣ್ಣ ಸಣ್ಣ ಸಸಿ ಅದಾವೆ ನೋಡ್ರಿ. ಈಗ ಇದು ಹಿಂಗೆ ಯಾಕೆ ಬಂದೈತೆ ನನಗೂ ಗೊತ್ತಿಲ್ಲ. ಪುದೀನ ನೋಡ್ರಿ ಯಾವಾಗ ಬೇಕಾವಾಗ ಅಷ್ಟು ತೊಗೊಂಡು ಹೋಗಿರ್ತೀನಿ, ಹಂಗೆ ಚಿಗಿತಾ ಇರ್ತೈತದ. ಒಂದು ಕಡ್ಡಿ ಹಚ್ಚಿದ್ದೆ ನಾನು, ಇಷ್ಟು ದೊಡ್ಡದಾಗೈತಿ. ಇಷ್ಟ ಮೆಣಸಿನ್ಕಾಯಿನೂ ತೊಗೊಂಡೆ, ಸಾಕು. ಇದಂಗೆ ಬೀಟ್ರೂಟ್. ಇದಾಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ. ಇವತ್ತಿನ ಹಾರ್ವೆಸ್ಟಿಂಗ್ ಚಿಕ್ಕದಾಗಿತ್ತು. ಇವತ್ತು ನನಗೆ ಗೋವಾ ಮಾವಿನ ಹಣ್ಣು, ಬೀಟ್ರೂಟ್, ಅಂಜೀರ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹಾಗಲಕಾಯಿ ಸಿಕ್ಕಾವ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋನ ನೋಡ್ತಾ ಇರಿ. ವೆಜಿಟೇಬಲ್ ಬಗ್ಗೆ, ಪ್ಲಾಂಟೇಶನ್ ಬಗ್ಗೆ ಏನಾದರೂ ಕೇಳಿದ್ರೆ ಕೇಳ್ರಿ, ನನಗೆ ತಿಳಿದಿದ್ದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ.